ಹಾಯ್ ಎಲ್ರಿಗೂ ನಮಸ್ಕಾರ. ನನಗೂ ತುಂಬ ದಿನಗಳ ಆಸೆ ಇತ್ತು ಈ ಥರ ತೆಂಗಿನಕಾಯಲ್ಲಿ ಮೊಳಕೆ ಬರಬೇಕು ಅನ್ನೋದು. ತುಂಬ ಆಸೆ ಪಟ್ಟಿದ್ದೆ, ಆದರೆ ಆ ತಾಯಿ ನನಗೆ ಕರುಣಿಸಿದ್ದಾಳೆ. ನಾನೇನು ಇದಕ್ಕೆ ಜುಟ್ಟಿಗೆ ನೀರು ಹಾಕಿಲ್ಲ, ಏನೂ ಇಲ್ಲ. ಕೆಲವರು ಜುಟ್ಟಿಗೆ ನೀರು ಹಾಕಿ ಜುಟ್ಟಿಗೆಲ್ಲ ನೀರು ಹಾಕಿ ಮೊಳಕೆ ಬರಲಿ ಅಂತ ನೀರು ಹಾಕ್ತಾರೆ. ಆದರೆ ನಾನೇನು ಹಾಕಿಲ್ಲ. ಕಳಸ ಕೂರಿಸುವಾಗ ನಾನು ತುಂಬ ಅಂದರೆ ತುಂಬಾ ಆಸೆ ಪಡ್ತಿದ್ದೆ. ಒಂದು ಸತಿ ಆದರೂ ನನಗೂ ನೋಡಬೇಕನ್ನೋ ಆಸೆ ಇದೆ, ಮೊಳಕೆ ಬರಬೇಕು ತೆಂಗಿನಕಾಯಲ್ಲಿ ಅಂತ ಕಳಸ ಕೂರಿಸುವಾಗ ಆಸೆ ಪಡ್ತಿದ್ದೆ. ಆ ತಾಯಿ ನನ್ನ ಆಸೆನ ನೆರವೇರಿಸಿದ್ದಾಳೆ. ಆದರೆ ನಾನೇನು ಹಾಕಿಲ್ಲ, ಜಸ್ಟ್ ಕಳಸ ಕೂರಿಸ್ತಿದ್ದೆ ಅಷ್ಟೇ. ಅದಕ್ಕೆ ನೀರು ಹಾಕಿಲ್ಲ, ಏನೂ ಹಾಕಿಲ್ಲ. ಆದರೆ ಒಂದೇ ತೆಂಗಿನಕಾಯಿನ 1 ತಿಂಗಳು ಇಟ್ಟಿದ್ದೆ ನಾನು. ಚೇಂಜ್ ಮಾಡಿಲ್ಲ ತೆಂಗಿನಕಾಯಿ. 1 ತಿಂಗಳು ಒಂದೇ ತೆಂಗಿನಕಾಯಿನ ಇಟ್ಟಿದ್ದೀನಿ. ಪ್ರತಿ ಗುರುವಾರ ತೆಗಿತಿದ್ದೆ ಕಳಸನ. ಹಾಗೆ ಶುಕ್ರವಾರ ಕೂರಿಸ್ತಿದ್ದೆ ಅಷ್ಟೇ. ಆದರೆ ಅದಕ್ಕೆ ಜುಟ್ಟಿಗೆಲ್ಲ ನೀರು ಹಾಕಿಲ್ಲ ನಾನು. ಅದಾಗದೇ ನನಗೆ ತಾಯಿ ಈ ಕಲ್ಪವೃಕ್ಷವನ್ನು ಕೊಟ್ಟಿದ್ದಾಳೆ. ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ಯಾವಾಗಲೂ ಆಸೆ ಪಟ್ಟಿದ್ದೆ, ಆ ತಾಯಿ ನನಗೆ ಈ ಥರ ನನ್ನ ಆಸೆಯೆಲ್ಲ ನೆರವೇರಿಸಿದ್ದಾಳೆ ಅಂತ. ನೋಡಿ, ಕೆಳಗಡೆ ನೀರಿದೆ. ಕಳಸದಿಂದ ತೆಗೆದು ಸಪ್ರೇಟಾಗಿ ಇಟ್ಟಿದ್ದೀನಿ, ನೀರಲ್ಲಿ ಇಟ್ಟಿದ್ದೀನಿ. ಈ ಥರ ಎಲ್ಲ ಬೇರೆಲ್ಲ ಬಿಟ್ಟಿದೆ, ನೋಡ್ಬೋದು ನೀವು. ಆ ಕಡೆ ಈ ಕಡೆ ಎಲ್ಲ ಬೇರು ಬಿಟ್ಟಿದೆ, ಮೇಲ್ಗಡೆ ಎಲ್ಲ ಬಂದಿದೆ ಅಲೆ. ನನಗೆ ಅದು ನೋಡ್ತಾ ಇದ್ದರೆ ಆ ತಾಯಿ ನನ್ನ ಇಷ್ಟನ ಎಲ್ಲ ನೆರವೇರಿಸಿದಾಳಲ್ಲ ಅಂತ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ. ಒಂದೇ ತಿಂಗಳಲ್ಲಿ ನನಗೆ ಈ ಥರ ಗಿಡ ಬಂದಿದೆ. ಮೊಳಕೆ ಬಂದಾಗಂತೂ ತುಂಬ ಅಂದರೆ ತುಂಬ ಖುಷಿಪಟ್ಟೆ ನಾನು. ನಾನೇನು ಅದಕ್ಕೆ ಕಷ್ಟನೂ ಪಡಲಿಲ್ಲ, ನೀರು ಹಾಕಲಿಲ್ಲ, ಜುಟ್ಟಿಗೆಲ್ಲ ನೀರೇ ಹಾಕಲಿಲ್ಲ ನಾನು. ಆ ತಾಯಿ ನನಗೆ ನನ್ನ ಆಸೆ ಎಲ್ಲ ನೆರವೇರಿಸಿದಾಳಲ್ಲ ಅಂತ ಹೇಳಲಿಕ್ಕೆ ಸಾಲದು, ನನಗೆ ಅಷ್ಟು ಖುಷಿ ಆಗ್ತಾಯಿದೆ. ಹಾಗೆ ಈ ಕಡೆ ಲಕ್ಷ್ಮೀನಾರಾಯಣ ಅವರ ಜೋಡಿ ದೀಪ ಹಚ್ಚಿದ್ದೀನಿ. ಈ ಚಾತುರ್ಮಾಸದಲ್ಲಿ ಹಚ್ಚುವಂಥ ದೀಪ. ನನಗೆ ಇವೆಲ್ಲ ಗೊತ್ತಾಗಿದ್ದು ವೀಣಾ ಜೋಶಿ ಅಮ್ಮಯಿಂದ. ಯಾವ ಥರ ಪೂಜೆ ಮಾಡಬೇಕು, ಯಾವ ಥರ ಪೂಜೆ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ, ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ ಅಂತ ಎಲ್ಲ ಅಮ್ಮ ಹೇಳಿಕೊಟ್ಟಿರೋ ಹಾಗೆ ನಡೀತಾ ಇದ್ದೀನಿ ನಾನು. ಅವ್ರ ವಿಡಿಯೋ ನೋಡ್ದಾಗಿಂದ ನನಗೆ ತುಂಬ ಖುಷಿ ಇದೆ, ತುಂಬ ನೆಮ್ಮದಿ ಇದೆ. ಅವ್ರು ಹೇಳಿದ್ದೆಲ್ಲ ಪೂಜೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವೀಣಾ ಜೋಶಿ ಅಮ್ಮ. ನಿಮ್ಮಿಂದ ನಾನು ತುಂಬಾ ಕಲ್ತಿದ್ದೀನಿ. ಹಾಗೆ ಪೂಜೆ ಯಾವ ಥರ ಮಾಡಬೇಕು, ಹಬ್ಬಗಳಲ್ಲಿ ಯಾವ ಥರ ಮಾಡಬೇಕು ಅನ್ನೋದನ್ನು ಎಲ್ಲ ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹಾಗೆ ಈ ತೆಂಗಿನ ಗಿಡದಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದೆ ತೆಂಗಿನ ಗಿಡ. ಕಳಸದಿಂದ ತೆಗೆದು ಸಪ್ರೇಟಾಗಿ ಇಟ್ಟಿದ್ದೀನಿ. ಅದರಲ್ಲಿ ನೀರೆಲ್ಲ ಇರಲ್ಲ, ಅದಕ್ಕೆ ಕಳಸದಿಂದ ತೆಗೆದುಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.